ಹಾಯ್ ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಬಟ್ ಇವತ್ತು ನಾವು ಇದ್ದಿದ್ದು ಬೆಳಗಾವಿದಾಗ ಇದ್ದೀವಿ ರೀ. ರಾಜೇಶ್ ವಡೇಕರ್ ಅಂತ ಹೇಳಿ ಕಳೆದ ಒಂದು 6 ತಿಂಗಳು ಹಿಡಿದು ನಮ್ಮ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ಲಾಕತ್ತಾರ. ಒಂದು ಮೊಬೈಲ್ ಯೂಟ್ಯೂಬ್ದಾಗ ನೋಡಿಕೊಂಡು. ಸೊ ಇವತ್ತು ಅವ್ರ ಪ್ಲಾಟಿಗೆ ವಿಸಿಟಿಂಗ್ ಬಂದೀವಿ. ಸೊ ಏನು ಹೇಳ್ತಾರೆ, ಸೊ ಇಲ್ಲಿ ಏನು ಆದಂಥ ಘಟನೆಗಳಿದ್ದು, ಇವ್ರ ಬೀಜ ಯಾವುದು ಕಬ್ಬಿಂದು, ಸೊ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ? ನಮ್ಮ ಹೆಸರು ರಾಜೇಶ್ ಮಾರುತಿ ವಾಡ್ಗರ್ ಅಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕು ಗುರ್ಲಹೊಸೂರು ರೀ. ಗುರ್ಲಹೊಸೂರು. ಗುರ್ಲಹೊಸೂರು. ನನ್ನ ಪರಿಚಯ ಹೆಂಗೈತೆ ರೀ ನಿಮಗೆ? ಸರ್ ಅದು ಯೂಟ್ಯೂಬ್ದಾಗ ನಿಮ್ದು ಒಂದು ಹಂಗೆ ನೋಡ್ಕೊಂತ ಸಾಯಂಕಾಲ ನೋಡಿದ್ದೀವಿ ರೀ. ಅದ್ರ ಪ್ರಾಡಕ್ಟ್ ಬಗ್ಗೆ ನೀವು ಹೇಳೋದು ಮಾಹಿತಿ ಬಗ್ಗೆ ಪ್ಲಸ್ ನಿಮ್ದು ಅಂದ್ರೆ ಪೂರ ಎಂಟೈರ್ ನಮಗೆ ಸರಿ ಅನ್ನಿಸ್ತಾರೆ. ಮೊದ್ಲಿಕ್ಕೆ ಹೊಲ ತಾಕತ್ ಮಾಡೋದು ಆಮೇಲೆ ಪೀಕ್ ತಗೊಳ್ಳೋದು ಅಂತಂದ್ರಲ್ರಿ, ಅದು ಭಾಳ ಮನಸ್ಸಿಗೆ ಹಿಡಿಸ್ರಿ. ಈಗಿನವ್ರು ಯಾರೂ ಇಷ್ಟು ಬ್ರೀಫಾಗಿ ಹೇಳಂಗಿಲ್ಲ. ಆಯ್ತು ರೀ, ಹೋರಿ ಮಾಡ್ಕೋರಿ ಆಕತ್ರಿ ಇಷ್ಟ ಅಂತ ಹೇಳ್ಬಿಡ್ತಾರೆ. ಪರ್ಟಿಕ್ಯುಲರಾಗಿ ಏನಾಗೈತಿ, ಯಾವ ಸಿಚುವೇಶನ್ಕ್ಕೆ ಎಷ್ಟು ಮೆಥಡ್ಗೆ ಎಷ್ಟು ಹಾಕ್ಬೇಕು, ಬೇಸಿಕ್ ಮೆಥಡ್ ಅಂದ್ರೆ ನಮಗೇನು ಗೊತ್ತೇ ಇಲ್ಲ ರೀ ಈ ಸೈಡ್. ನಾವು ಬೇಸಿಕ್ ಮೆಥಡ್ ಬೇರೆ, ಬೇಸಿಕ್ ಮೆಥಡ್ ಆದ್ಮ್ಯಾಗ ಸ್ಟೇಜ್ ಬೈ ಸ್ಟೇಜ್ ನೀವು ಹೇಳಿದ್ರಿ, ನಮಗೆ ಭಾಳ ಅದು ಖುಷಿ ಅನ್ನಿಸ್ತು. ನಾವು ಮಾಡಿದ್ದೀವಿ ರೀ. ನಮ್ದೇನು ನಾವು ಇದು 86032 ಮೀರಾ ಕಂಪ್ನಿ ಮೇರಾ ಸೈನ್ಸ್ IC032 ಅಂತಂದ್ರೆ 86032 ರೀ. ಪರ್ಟಿಕ್ಯುಲರ್ ಆಗಿ ನಾವು ಡಿಸೆಂಬರ್ 10ಕ್ಕೆ ಮಿಷನ್ಗೆ ಹಾಕ್ಸಿದ್ದೀವಿ ರೀ. ಇದನ್ನು ಮಷಿನ್ಗೆ ಹಾಕ್ಸಿದ ಕೂಡಲೇ ಅದು 62 ಟನ್ ಆತ್ರಿ. ನಾವು ಸ್ವಲ್ಪ ಅವಾಗ ಲೇಜಿ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ರೀ. ನಾವು ಆಫೀಸ್ ವರ್ಕ್ ಇದನ್ನ ಮಾಡ್ಕೊಂಡು ಕುಂತಿದ್ದು ನಮ್ಗೆ ಗೊತ್ತಾಗಿಲ್ಲ ರೀ. ನಾವು ಜನವರಿ 26ಕ್ಕೆ ನಿಮ್ಮ ಪ್ರಾಡಕ್ಟ್ ತೊಗೊಂಡು ನಾವು ಯೂಸ್ ಮಾಡಿ ಅಲ್ಲೇ 1 ತಿಂಗಳ 20 ದಿನ ಹೋದ್ ಸರ್. ನಮ್ಗೆ 16 ದಿನ ರೀ. ಅದೊಂದು ಸ್ವಲ್ಪ ನಮ್ಮ ತಪ್ಪು ರೀ. ಅಂದ್ರೆ ನಾವು ಇದು ಮಾಡಲಿಲ್ಲ. ಆಮೇಲೆ ನೀವು ಬೇಸಿಕ್ ಮೆಥಡ್ ಹೇಳಿರಿ, 2 ಸಲ ಬೇಸಿಕ್ ಮೆಥಡ್ ಮಾಡಿದ್ದೀವಿ. ಬೇಸಿಕ್ ಮೆಥಡ್ ಮುಗಿಸ್ಕೊಂಡು ಆಮ್ಯಾಗ ಒಂದು ಸಲ ಆ್ಯಕ್ಟಿವಿಟಿ ಗೋಲ್ಡ ಮ್ಯಾಕ್ಸ್ ಪ್ಲಸ್ JM ಕೊಟ್ರಿ, ಅವನು ಹಾಕಿದ್ದೀವಿ ರೀ. ಆವಾಗ ಹೊಲ ಒಂದು ಸ್ವಲ್ಪ ಕ್ಲಿಯರ್ ಅಂತ. ಇಲ್ಲಿ ಅವರು ನಾ ಅದ್ರಾಗ ರೌದಿ ಒಂದು ಬಿಟ್ಟಿದ್ದೇನೆ ರೀ. ನೀವು ಒಂದು ಮಾತು ಹೇಳಿದ್ರಿ ಸರ್, 10 ಟನ್ನಿಗೆ 1 ಟನ್ ನಮಗೆ ರೌದಿ ಗೊಬ್ಬರ ಆಕೈತಿ. ಹೊಲ್ದಾಗ ಹಾಕೋರಿ, ಹೊಲ ತಾಕತ್ತಾದ್ರೆ ನೀವು ಪೀಕ್ ಬಂದ ಬಿಡ್ತದೆ ಅಂತ ಹೇಳಿ ಅದ್ರ ಸಂಬಂಧ ನಾವು ರೌದಿ ಸುಡಲಿಲ್ಲ ಸರ್. ಈಗ ಪ್ರೆಸೆಂಟ್ ಸಿಚುವೇಶನ್ ಈಗ ಹಿಂಗೆ ಐತ್ರಿ. ಕಬ್ಬ ಸ್ವಲ್ಪ ಹರಕ್ ಆಗೈತೆ ರೀ. ಮಿಷನ್ ಭಾಳ ಇದಕ್ಕೆ ಹರಕ್ ಅಂಕ ಆಗೈತೆ ರೀ. ನಮ್ಗೆ ಇದ್ದಿದ್ರಾಗ ಸಫಿಷಿಯೆಂಟ್ ಅನ್ಸೈತೆ ರೀ. ಈಗ ಕಬ್ಬ ಈಗ ಕ್ಯಾಜುವಲ್ ಆಗಿ ಇದು ಒಂದೇ ಗದ್ದೆ ಕೇಳ್ತೀನಿ. ಒಂದೇ ಗಡ್ಡಿ ಇದು ಹರಕ್ ಆಗಿದ್ದಿಲ್ಲ. ಇದೇ ಥರ ಗಡ್ಡಿ ಒಟ್ಟು ಲೈನಿಗೆ ಇದ್ದಿತ್ತಪ್ಪ ಅಂತಂದ್ರೆ ನಿಮ್ಮ ಕಬ್ಬ ಇವ್ರಿಗೆ ಅಂದ್ರೆ ನಾವೆಲ್ಲ ನಾನು ಒಂದು ಕ್ಲಾರಿಟಿ ಕೇಳ್ತೀನಿ ರೀ. ಇನ್ ಕೇಸ್ ಬೈ ಮಿಸ್ಟೇಕ್ ಅವ ನೆಲ ಹಚ್ಚಿ ಕಬ್ಬು ಕಟಾವು ಮಾಡಿದಿಲ್ಲ ಅಂತಂದ್ರೆ ನಿಮ್ಮ ಗದ್ದೆ ಯಾವ ಲೆವೆಲಿಗೆ ಇರ್ಬೋದಾಗಿತ್ತು? ಚಲೋ ಆಗುತ್ತೆ ಸರ್, ಇನ್ನೂ ಚಲೋ ಆಗುತ್ತೆ. ಅಷ್ಟು ಇಮ್ಯಾಜಿನ್ ರೀ. ಬರೀ ಒಂದೊಂದು ದಳ ಹಿಡ್ಕೊಂಡೇ ರೀ 16-15 ಐತೆ ಸರ್. 16-15. ಅದು ಮತ್ತು ಕೆಂಪು ಬೀಜ. ನಮ್ಮ ಕಡೆ ಕೆಂಪು ಬೀಜನೇ ಇಲ್ಲ ರೀ ನಮ್ಮ ಗುಲ್ಬರ್ಗಕ್ಕೆ. ಭಾಳ ಕಡಿಮೆ ರೀ. ನಮ್ಮ ಬರೀ ಏನಿಲ್ಲ 262 265 ಭಾಳ ಆದ್ರೆ ಚುಂಚೋಳಿ ಬೀಜ ಅನ್ನೋದು ಯಾವ ತರ್ತಾವು ಅವಕ್ಕೆ ಗೊತ್ತಿರಲ್ಲ. ಯಾರು ಹೇಳ್ತಾರೆ ತರೋದು ನರ್ಸರಿ ಪೂಜಾರಿ ಅವ್ರ ಕಡೆ ತರಿಸಿದ್ವಿ ಸರ್. ಅಗಿ ಚಲೋ ಸಿಕ್ಕು ರೀ. ಅದನ್ನ ನಾವು ಕೊಡ್ಸೋ ಟೈಮ್ದಾಗ ಸ್ವಲ್ಪ ಇಲ್ಲಿ ಹಾದಿ ಸಮಸ್ಯೆ ಆಗಿ ಬಡ ಮಿಷನ್ ಕಚ್ಚಿದ್ವಿ ರೀ. ಮಿಷನ್ ಕಚ್ಚಲಿಲ್ಲ ಅಂದ್ರೆ ನೀವು ಇದಕ್ಕೆ ಈಗ ರಾಸಾಯನಿಕ ಗೊಬ್ಬರದ ಏನಾದರೂ ಕಟ್ಟಿದ್ದು ಮಾಡಿದ್ದು ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ಸರ್, ಆ ಗೊಬ್ಬರ ಅಷ್ಟೇ 10-26 12-32 ಸೂಪರ್ 24-13 ಅಡ್ವಾನ್ಸ್ ನಮ್ಮ ಕಡೆ ಸಿಗಲ್ದಕ್ಕೆ ಕ್ರಿಯಾಜನ್ ಕಿಟ್ ಹಾಕಿ ಫುಲ್ ನಡೀತದೆ. ಈಗ ಎಷ್ಟು ತಿಂಗಳದೈತ್ರಿ ಇದು ಬೆಳೆ ಸರ್? ನಿಮ್ಮ ಗೊಬ್ಬರದಿಂದ ಸ್ಟಾರ್ಟ್ ಮಾಡಿದ್ರೆ ಹೇಳಿದ್ರೆ ಈಗ 5ನೇ ತಿಂಗಳು ರನ್ನಿಂಗ್. 5ನೇ ತಿಂಗಳು ಥರ ಅದ ಕಬ್ಬು. 16ನೇ ತಾರೀಕಿಗೆ ರೀ 2ನೇ ಪೀಕ್ ಅದ ಇದು. ಬಟ್ ಒಂದು ನಾನು ಹೇಳೋವಂಥದ್ದು, ಮಾಡಾಗತ್ತೀರಿ ಅಕ್ಯುರೇಟಾಗಿ ಮಾಡಿರಿ, 100% ಸಕ್ಸಸ್ಫುಲ್ ಅದ. ಇದೇ ಪ್ಲಾಟ ನೆಕ್ಸ್ಟ್ ಇಯರ್ಗೆ ಇದ್ರದ್ದು ಇದು ಏನು ಕಳ್ಕೊಂಡಿರಿ ನೋಡ್ರಿ, ಅದ್ರ ಜೊತೆಗೇನೆ ಬರ್ತದೆ. ಯಾಕಂತಂದ್ರೆ ಇದ್ರೊಳಗೆ ಕಂಪ್ಲೀಟ್ ಈ ಜಮೀನ್ದೊಳಗೆ ಮೇನ್ ನಾವು ಮಾಡಿದ್ದು ನ್ಯೂಟ್ರಿಯೆಂಟ್ಸನ್ನು ಜಾಸ್ತಿ ಲೋಡ್ ಮಾಡೀವಿ. ಯಾವ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು ಲೋಡ್ ಮಾಡೀವಪ್ಪ ಅಂತಂದ್ರೆ, ಫಸ್ಟ್ ಭೂಮಿಗೆ ತನ್ನದೇ ಆದಂಥ ಗೊಬ್ಬರವನ್ನು ಅಲ್ಲೇ ಪಲ್ಟಾಸಿ. ಅಂದ್ರೆ ಈಗ ಗೊಬ್ಬರ ಈಗ ನೀವೇನಂತೀರಿ ತಿಪ್ಪಿ ಖಾತ ಅಂತ ಅನ್ಕೊಂಡು ಬಂದಿರ್ತೀರಿ, ಕೋಳಿ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳು. ಸರ್ ಅದು ಅಲ್ಲ. ನಿಜವಾದ ಗೊಬ್ಬರ ನಮ್ಮ ಹೊಲದೊಳಗಿರುವಂಥ ರೌದಿ, ಅದನ್ನೇ ಚಾಟ್ನಿ ಮಾಡಿಸಿ ಅದರೊಳಗೆ ಫೀಡಿಂಗ್ ಮಾಡಿಸಿ ಅದನ್ನೇ ನೀರಿನ ಮುಖಾಂತರ ನಾವು ಬಿಟ್ಟಿದ್ದದ ಇದು ಕಂಪ್ಲೀಟ್. ಅದು ಒಂದು ಪ್ಲಸ್ ಪಾಯಿಂಟ್. ಇನ್ನು 2ನೇದಾಗಿ ನೀರು ಸಫಿಷಿಯೆಂಟಾಗಿ ನೀರು ಹೋಗ್ಲಾಗತ್ತದ 2ನೇದು. ಇನ್ನು 3ನೇದಾಗಿ
ನಾವು ಏನು ಕೊಡ್ತೀವಿ ಜಮೀನುಗಳಿಗೆ ಅನ್ನೋವಂಥದ್ದು ಇಂಪಾರ್ಟೆಂಟ್ ಸರ್. ಇದು ನಿಮಗೆ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, 4 ಎಕರೆ ಇರಲಿ ಸರ್. ನೀವು 10 ಎಕರೆ ಮಾಡೋದಕ್ಕಿಂತ ಮೊದಲು 2 ಎಕರೆ ಮೊದಲು ಸಾವಯವ ಕೃಷಿ ಪದ್ಧತಿಯನ್ನು ಮಾಡಿರಿ. ಸರ್ಕಾರ ಬೊಬ್ಬೆ ಹೊಡ್ಯಾಗತ್ತದ ಸಾವಯವ ಕೃಷಿ ಮಾಡಿರಿ ಅಂತ ಹೇಳಿ ಯಾರೂ ಕೇಳೋಕ್ಕಿಲ್ಲ. ಅದ್ರ ಸಲುವಾಗಿ ಇದೇ ವರ್ಷ ಕೂಡ 2026ನೇ ವರ್ಷಕ್ಕೆ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಾಗತ್ತದು. ನೀವು ಜೀವಾಮೃತಗಳು ತಯಾರು ಮಾಡ್ಕೋರಿ ಸರ್. ಇದೇ ಬೆಳಿಗ್ಗೆ ಅಂತಲ್ಲ, ಪ್ರತಿಯೊಂದು ಬೆಳೆಗಳಿಗೂ ಬರ್ತದೆ. ಬಟ್ ಮಾಡುವಂಥ ಥಿಯರಿಯನ್ನು ಕರೆಕ್ಟ್ ಮಾಡಿರಿ. ಯಾವುದೇ ಈಗ ನೋಡಿರಿ, ನಿಮಗೆ ಚಾಲೆಂಜ್ ಕೊಡ್ತಾನೆ. ಈ ಹೊಲ ಗೊನೆ ಹುಳ ಕೊಡಲ್ಲ, ಈಗ ಕೊಡಲ್ರಿ. ಇದು ಬೆಳೆ ಬಂದಿದ್ದು ಲೆಕ್ಕ ನೋಡಿದ್ರೆ ಗೊನೆ ಹುಳ ಇದಕ್ಕೂ ಬರೋ ಚಾನ್ಸಸ್ಸೇ ಇಲ್ಲ. ಇನ್ ಕೇಸ್ ಬಂದರು ಅಂದ್ರೂ ಆಜು ಬಾಜು ಪ್ಲಾಟ್ಗಳಿಂದ ಏನಾದ್ರೆ ಹತ್ತಬೇಕು. ಅದರ್ವೈಸ್ ಹತ್ತೋ ಚಾನ್ಸಸ್ಸೇ ಇಲ್ಲ. ಹತ್ತಿತಪ್ಪ ಅಂತಂದ್ರೆ ಬೆಳೆದ ಲಕ್ಷಣನೇ ಬೇರೆ ಇರ್ತಿತ್ತು. ಅಪ್ರಾಕ್ಸಿಮೇಟ್ ರೀ ನಿಮ್ಮದೇ ಬೆಳಿದೆ ರೀ. ಇದು ಪೀಲ್ ನೋಡ್ರಿ, ಈ ಸೆಂಟ್ರಲ್ ಪೀಲ್ ಏನ ಪನ್ನ ನೋಡ್ರಿ. ನಾ ಹೆಂಗೆ ತೊಲತ್ತು ಸುಳ್ಳಿನೇ ಅದ ರೀ. ಇದು ಸುಳ್ಳಿ ಖುಲ್ಲಾ ಬೀಳಗುತ್ತಲ್ಲ ರೀ. ಈಗ ಅವ್ರದಕ್ಕೆ ನೋಡ್ರಿ, ಆ ಪ್ಲಾಟಿಗೆ ನೋಡ್ರಿ, ಅದು 265 ಸರ್. ಅದು ಯಾವುದೇ ಇರ್ಲಕ್ಕ ಸರ್. ಇದಕ್ಕೆ ಒಳಗೆ ಎಲ್ಲಾರ ಪನ್ನ ಸುಳ್ಳಿ ಸುತ್ತಿದ ನೋಡ್ರಿ. ಓಪನ್ ಅದ. ವ್ಯತ್ಯಾಸ ತೋರ್ಸಾಗತ್ತೀನಿ ರೀ ನಾನು. ಸಾವಯವ ಕೃಷಿಗೆ ಎಷ್ಟು ವ್ಯಾಲ್ಯೂ ಅದ, ಇದಕ್ಕೆ ಎಷ್ಟು ವ್ಯಾಲ್ಯೂ ಅದ, ಇಷ್ಟು ಸಿಂಪಲ್ ತೋರ್ಸ್ಲಾಗತ್ತೀನಿ ರೀ. ಇದು ಖುಲ್ಲ ಅದ. ಇದನ್ನು ಒಂದೇ ಗಿಡ ನೋಡಬೇಡ್ರಿ. ಇದನ್ನು ನೋಡಂಬ್ರಿ, ಇದನ್ನು ನೋಡ್ರಿ. ಈಗ ಫೀಲ್ ಅದ ರೀ ಬರೀ. ಅದ್ರಂಗ ಸುಳಿ ಬೇಕು ಸರ್. ಯಾವಾಗ ಸುಳಿ ಹೇಳ್ತದ ಕಬ್ಬಿನಾಗ, ಸುಳಿ ಎಷ್ಟು ಚಂದ ಬರ್ತದಲ್ಲ ರೀ, ಅಷ್ಟು ಚಂದ ಕಬ್ಬಿನ ದಳ ದಪ್ಪ ಮಾಡ್ಕೋತ ಬರ್ತದೆ. ಬಟ್ ಎನಿವೇ 100% ಸಕ್ಸಸ್ಫುಲ್ ಮಾಡೀರಿ. ಫಸ್ಟ್ ಟೈಮ್ 6 ತಿಂಗಳದೊಳಗೆ ನಿಮ್ಮ ಭೇಟಿ ಇವತ್ತು ಆಗ್ಲಾಗತ್ತದ. ಭಾಳಷ್ಟು ಖುಷಿ ಅನ್ನಿಸ್ತು. ಆ್ಯಂಡ್ ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಒಂದು ಆ್ಯಸ್ ಎ ರೆಸ್ಪೆಕ್ಟೆಡ್ ಪರ್ಸನ್ ನಮಗೊಂದು ವ್ಯಾಲ್ಯೂವನ್ನು ಕೊಟ್ಟರೆ. ನಮ್ಮ ಬೇರೆ ಜಿಲ್ಲೆದವ್ರು ಆದ್ರೂ ಕೂಡ ಕರ್ನಾಟಕದಾಗ ಮೊದಲನೇ ಸ್ಥಾನ ಬೆಳಗಾಂ ಜಿಲ್ಲಾ ಅದ ಕಬ್ಬು ಬೆಳೆಯೋದ್ರದಾಗ. ಬಟ್ ಗುಲ್ಬರ್ಗಾದಲ್ಲಿಂದ ಟ್ರೈನ್ ತೊಗೊಂಡು ನೀವು ಟ್ರೈನಿಂಗ್ ಮುಖಾಂತರ ನೀವು ಇಲ್ಲಿ ಮಾಡಾಕತ್ತೀರಂದ್ರೆ ಐ ಅಪ್ರಿಷಿಯೇಟ್. ಸೊ 100% ನಿಮ್ಮ ಬೆಳೆಗಳು ಇನ್ನೂ ಉತ್ತಮ ಮಟ್ಟಕ್ಕೆ ಬರಲಿ. ಆ್ಯಂಡ್ ನಿಮ್ಮ ಒಂದು ಸಜೆಷನ್ ಪ್ರಕಾರ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಅಂತಂದ್ರೆ ಸರ್, ಈಗ ನೀವು ಹೇಳಿದ ಪ್ರಕಾರ ಸಾವಯವ ಕೃಷಿನ ಮುಂದೆ ಬರೋ ಚಾನ್ಸಸ್ ಭಾಳ ಐತ್ರಿ. ಪ್ಲಸ್ ಏನು ರೀ, ಗೈಡೆನ್ಸ್ ಚಲೋ ಇತ್ತು, ಇದು ಚಲೋ ಇತ್ತು ಅಂತಂದ್ರೆ ಆಟೋಮೆಟಿಕ್ ರೈತ ಅಪ್ಡೇಟ್ ಹಾಕಣ್ರಿ. ಅಷ್ಟು ಸಾವಯವಕ್ಕೆ ಬರ್ರಿ ಅಂತ ಹೇಳೋದು ಇಷ್ಟ. ಪ್ಲಸ್ ಇನ್ನೊಂದು ಏನಂದ್ರೆ ಸರ್, ನೀವು ಕೊಟ್ಟಂಥ ಮಾಹಿತಿ ಬೇರೆದು ಯಾರು ಕೊಡೋದಿಲ್ಲ ರೀ. ಎಲ್ಲರೂ ಹೇಳ್ತಾರೆ ರೀ, ಮಾಹಿತಿ ಯಾರು ಕೊಡೋದಿಲ್ಲ ರೀ. ಅವ್ರಿಗೆ ಖಾತಾದ ಹೋಗೋದು ಸಿಚುವೇಶನ್ ಇರ್ತದೆ ರೀ, ಬಡ ಹೋಗಿ ಎಟ್ರ ಹಾಕ್ರಿ ಅಂತ ಅಷ್ಟು ಅಂದ್ಬಿಡ್ತಾರೆ ಸರ್. ಹೊಲ್ದಾಗ ಏನಾಗೈತಿ ಏನಿಲ್ಲ, ಎಷ್ಟನೇ ಮೆಥಡ್, ಎಷ್ಟನೇ ಡ್ರಿಪ್, ಎಷ್ಟು ಸಲ ಸ್ಪ್ರೇ ಮಾಡಿರಿ. ಈಗ ನನ್ನ ಹೊಲಕ್ಕೆ ಒಂದು ಸ್ಪ್ರೇ ಬಿಟ್ಟನ್ರಿ, ಅದನ್ನ ನಾ ಬೆಸ್ಕೋಬಾರ್ದಂತ ಸುಮ್ಮನೆ ಮಾಡಿರಿ. 2 ಸಲ ಡ್ರಿಚಿಂಗ್ ಮಾಡೇನ್ರಿ, 2 ಸಲ ಸ್ಪ್ರೇ ಮಾಡ್ಬೇಕು ರೀ. ನಾನು 2 ಸಲ ಡ್ರಿಂಚಿಂಗ್ ಮಾಡೇನ್ರಿ, 1 ಸಲ ಸ್ಪ್ರೇ ಮಾಡ್ಯಾರ. 1 ಸಲ ಡ್ರಿಂಚಿಂಗ್, 1 ಸಲ ಸ್ಪ್ರೇ, 1 ಸಲ ಡ್ರಿಂಚಿಂಗ್. ಯಾಕಂದ್ರೆ ಮಳೆ ಹತ್ತಿರಿ ಓಡಾಡಕ್ಕೆ ಆಗಲಿಲ್ಲ ರೀ. ಇಷ್ಟ ಸರ್, ಮತ್ತೇನು ರೀ. ಇದಕ್ಕೆ ಕೊಡುಗೆ ಅಂದ್ರೆ ನಾವು ಅಂತಮ್ರು ನಂಬಿಲ್ಲ ರೀ, ನಿಮ್ಗೆ ನಂಬಿಟ್ಟೇವ್ರಿ. ತಲೆ ಕೆಲ್ಸ್ಕೊಳಕ ಏನಿಲ್ಲ ರೀ. ಅದಾರ ಆಯ್ತು ರೀ. ಇನ್ ಕೇಸ್ ಏನಾರ ಭಾಳ ದೂರ ಐತಾರೆ ಮಾತಾಡಕತ್ರ ಸುಮ್ಮ ಆಗ್ಬಿಡು. ಇದು ಅದ್ಭುತವಾಗಿ ಸರ್, ಒಳ್ಳೆಯದೇ ಆಗ್ತದೆ. ಇನ್ನೂ 100% ಸಕ್ಸಸ್ ಆಗಲಿ. ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡೋಕತ್ತೀರಿ. ಅದಕ್ಕೆ ಏನು ಬೇಕು ಸಹಾಯ ಸಹಕಾರ ನಾನು 100% ಇರ್ತದೆ. ಎನಿ ಟೈಮ್ ಫೋನ್ ಮಾಡಿರಿ ಸರ್. ನೀವು ಸಡನ್ನಾಗಿ ಬರ್ರಿ ಅಂತಂದ್ರೆ ನಾನು ಬರಕ್ಕೆ ರೆಡಿ ಇದ್ದೀನಿ. ಇಲ್ಲ ಸರ್, ಈಗ ಗೊತ್ತಾಯ್ತು ನನಗೆ ಪ್ಲಾಟ್. ಖುಷಿ ಆಯ್ತು ರೀ ಎಲ್ಲ. ಯಾಕಂದ್ರೆ ಹರಕಿದ್ರೂ ಪರವಾಗಿಲ್ಲ, ಬೆಳೆ ಮಾತ್ರ ಜಗ್ದದ್ದು ಇಲ್ಲೋ ಮತ್ತು ಬೇರೆದು ಮಾಡ್ಬೇಕಂತ ನಿಂತಿದ್ದು ರೀ. ನಿಮ್ಮ ಒಂದು ದೃಢವಾದ ನಿರ್ಧಾರ ನಮಗೆ ಹಾಕ್ರಿ. ಅದೇನು ಬಂದಿದ್ದು ಮುಂದೆ ನೋಡಕ್ಕೆ ಬರ್ತೀನಿ. ನಾ ಬರ್ತಾನೆ, ವಿಸಿಟ್ ಮಾಡ್ತಾನೆ, ನೋಡ್ದಾನೆ ಆರಾಮ್ ಒಂದರ ಬಂದು ಕ್ಯಾಸ್ ಅಪ್ಡೇಟ್ ಮಾಡ್ತಾನೆ ಅಂದ್ರೆ ಸರ್, ಅದು ಭಾಳ ಖುಷಿ ರೀ ಸರ್. ಉಳ್ಕಿದ್ದವ್ರದ್ದು ಗೊತ್ತಿ, ನಾ ಬೇರೆದವ್ರದ್ದು ಇಲ್ಲಿ ತೊಗೊಂಡು ಮಾತಾಡಕತ್ರೆ ಬೆಳಗಾವಿ ಜಿಲ್ಲಾ ಅಂತಲ್ರಿ, ಲೋಕಲ್ ಸಹೋದ್ಯವ್ರು ಸ್ವಲ್ಪ ಅವಾಯ್ಡ್ ಮಾಡಿಬಿಡ್ಬೇಕು, ಡಿಸ್ಟ್ರಿಕ್ದವ್ರು ಅವಾಯ್ಡ್ ಮಾಡ್ಬೇಕು ಅಂತ ಮಾಡಿದ್ರು ಸರ್. ಇದ್ರ ಬಿಟ್ಟು ಇಲ್ಲೂ ಐತ್ರಿ, ಮೋದಿ ಕೇರ್ ಇಲ್ಲೂ ಐತ್ರಿ. ಅದು ಯುಟಿಲೈಸ್ ಸರಿ ಮಾಡವಲ್ರಿ, ಇಷ್ಟ ಸಮಸ್ಯೆ. ಎಲ್ಲ ಕಡೆ ಅದ್ರ ಆಲ್ ಕರ್ನಾಟಕ ಯಾಕ್ರಿ, ಫುಲ್ ಇಂಡಿಯಾನೇ ಅದಾರ. ಇದು ಐತ್ರಿ ಮೇಡಮ್ ಸಮಸ್ಯೆ ಅಂದ್ರೆ ರೀ, ಮಾಡೋರು ಕರೆಕ್ಟ್ ಆಗಿಲ್ಲ, ಮಾಹಿತಿ ಹೇಳುದಿಲ್ಲ. ಯಾರು ಸಾವುಕಾರ ಮಂದಿ ಇರ್ತಾರ ಅವ್ರಿಗೊಂದು ಸ್ವಲ್ಪ ಚಂದ ಹೇಳ್ಬಿಟ್ಟು ಕ್ಯಾಸ್ ಕುಲ್ಲ ಆಗ್ಬಿಡ್ತಾರೆ. ಯಾರು ಇವ್ರು ಪಾಪ ರೈತರಿಗೆ ಏನು ಗೊತ್ತ, ಸುಮ್ಮನೆ ಖಾತಾ ತಂದು ಹೊಡಿ ಅದು ಬಂದ್ಬಿಡ್ತದೆ. ಮೊದ್ಲೇಕ ಭೂಮಿ ತಾಯಿ ನಂಬಿದವ್ರು ಯಾರು ಕೆಟ್ಟಾಗೋಲ್ಲ ಸರ್. ಅದೊಂದು ಮಾತು ಭಾಳ ಹೇಳಿದ್ರಿ, ಭೂಮಿ ತಾಯಿ ನಂಬಿರಿ ಅಂದ್ರೆ ಎಲ್ಲ ಸಿಗ್ತದೆ ನಿಮಗೆ. ತಲೆ ಕೆಡ್ಸ್ಕೊಳ್ಬೇಡ್ರಿ. ಭೂಮಿ ತಾಯಿನ ಒಟ್ಟು ಗಟ್ಟಿ ಸದೃಢ ಮಾಡ್ರಿ. ನೀವು ಗಟ್ಟಿ ಮಾಡಿರಿ ಅಂದ್ರೆ ನಿಮ್ಮ ಫೌಂಡೇಶನ್ ಚಲೋ ಆತಂದ್ರೆ ನಿಮಗೆ ಮುಂದೆ ಬಂದೇ ಬರ್ತೈತಿ. 1 ವರ್ಷ ಹೋಗ್ತೈತಿ, 18 ತಿಂಗಳು ಹೋಗ್ತೈತಿ, ನಿಮಗೆ ಮುಂದೆ ಹೊಲ ತಯಾರಾಕೈತಿ. ಅದು ಅಲ್ಲ ಈಗಿನ ಟೈಮ್ದಾಗ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ ಆಗಾನ, ಗಾಡಿಗಳು ಆಗಾನ, ಯಾರು ದನಗಳ್ನು ಆಕಳು ಯಾರು ಸಾಕವಲ್ರಿ.
ಆ ಉದ್ದೇಶದಾಗ ಇವ್ರ ಪ್ರಾಡಕ್ಟಿಂದ ಈ ಮಾಹಿತಿ ಪ್ಲಸ್ ಇವ್ರು ಕೊಡೋ ಮಾಹಿತಿ ಭಾಳ ಇಂಟ್ರೆಸ್ಟ್ ಆದ್ರೆ ಪ್ರಾಡಕ್ಟ್ ಮಾಹಿತಿನೂ ಚಲೋ ಐತಿ ರೀ ನಮ್ಗೆ. ನಾವು ಆಫೀಸ್ದಾಗ ಹೋಗಿ ಯಾವಾಗಾರ ಒಮ್ಮೆ ಇಲ್ಲಿ ಬಂದು ನೀರು ಹಚ್ಕೆ ಸುಮ್ಮ ಬಿಟ್ಟಿದ್ರಿ ಪೂರ ರೆಗ್ಯುಲೇಷನ್ಸ್ ತೊಗೊಳಿ ಆಳ್ಮ್ಯಾಗ ಮಾಡಿರ್ತಾವ್ರಿ ನಾವು. ಇದನ್ನ ನಾ ಪ್ಲಾಂಟೇಶನ್ ನಾವು ಮಾಡೇನ್ರಿ, ಈ ವರ್ಷ ನಾ ಮಾಡಿದ್ದೇನೆ. ಸೂಪರ್, ಥ್ಯಾಂಕ್ ಯು. ಇವ್ರು ಎದುರು ನನಗೆ ಮಾತಾಡೋದಾಗಲಿಲ್ಲ, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ರು. ಆ್ಯಂಡ್ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೇ ಇರಲಿ ರೈತರಿಗೆ ಸಾವಯವ ಕೃಷಿ ಪದ್ಧತಿ ಸ್ಟಾರ್ಟ್ ಮಾಡಿರಿ ಸರ್. ಬೇಸಿಕ್ ಮೆಥಡನ್ನು ಸ್ಟಾರ್ಟ್ ಮಾಡಿರಿ. ಇದು ನಿಮ್ಮ ಲೈಫಿಗೆ ಅಲ್ಲ, ಇಡೀ ನಿಮ್ಮ ಖಾನ್ದಾನಕ್ಕೆ ಫ್ಯೂಚರಿಗೆ ಪ್ಲ್ಯಾನಿಂಗ್ ಅದ ಇದು. ಇನ್ನೂ ಒಂದು 5 ವರ್ಷದೊಳಗೆ ಸರ್ ಎಲ್ಲಿ ಸಿಟಿ ಒಳಗೆ ಕೂತಂಥ ಜನ ಅಷ್ಟು ಮಂದಿ ಅಗ್ರಿಕಲ್ಚರ್ಗೆ ಬರ್ತಾರೆ. ಇದ್ದಂಥದ್ದನ್ನು ಉಳಿಸ್ಕೊಡ್ರಿ. ನಿಮ್ಮ ಭೂಮಿ ಹೀಗೆ ಹಾಳು ಮಾಡ್ಕೋಬೇಡ್ರಿ. ಅದೇನೋ ಅಂತಾರಲ್ಲ, ಹರೆ ಇದ್ದಾಗ ಕುಣದಾಡಿಕೆಸಿ ಅಂದ್ರೆ ಮುಪ್ಪಿನ ಕಾಲದಾಗ ಒದ್ದಾಡೋದು ಬೇಡ. ಈ ಹಾಳಿಗೆ ನಮಗೆ ಭಾಳ ಚಂದ ಅನ್ನಿಸ್ತದೆ. ಯಾರ್ದೊಬ್ರದ್ದು ಮಾತು ಕೇಳೋದು, ಪಾಡಿ ಗಂಟ್ಲೆ ರೊಕ್ಕ ಕೊಡೋದು ಮಾಡೋದು. ಬೆಳೆ ಮೇಲೆ ನಿಮ್ಮ ಪೌರುಷ ತೋರ್ಸ್ಲಕ್ಕೆ ಹೋಗ್ಬೇಡ್ರಿ. ನಾವು ಓಪನ್ ಹೇಳ್ತೀನಿ ನಾನು, ಬೆಳೆಗಳ ಮೇಲೆ ನಿಮ್ಮ ತಾಕತ್ತು ದೌಲತ್ತು ತೋರ್ಸ್ಲಕ್ಕೆ ಹೋಗ್ಬೇಡ್ರಿ. ಭೂಮಿಯನ್ನು ಕಾಪಾಡ್ಕೊಡ್ರಿ. ಭೂಮಿ ಎಷ್ಟು ನೀವು ಕಾಪಾಡ್ಕೋತೀರಿ ಅಷ್ಟು ನಿಮ್ಮನ್ನು ಅದು ಲೈಫ್ ಲಾಂಗ್ ಕಾಪಾಡ್ತದೆ. ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಅದನ್ನು ನಾವಂತೂ ಗಳಿಸಿದಲ್ಲ, ಯಾರೋ ಒಬ್ರು ಪುಣ್ಯಾತ್ಮರು ಹಿಂದೆ ಗಳಿಸಿಟ್ರೆ ನಮ್ಮ ಸಲಿಂದ ಉಣ್ರಿ ಅಂತಂತೇಳಿ ಅದು ನಾವು ಈಗ ಶೋಕಿ ಮಾಡೋಕೆ ದಿಮಾಕ್ ಮಾಡ್ಕೋತ ನಾವು ತಿರುಗಾಡಕತ್ತೀವಿ. 20 ಎಕರೆ ಅದ 30 ಯಾವುದೂ ಬರಲ್ಲ ಸರ್. ಅದನ್ನು ಕಾಪಾಡ್ಕೊಡ್ರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೇಳ್ತಾರೆ, ಯಾಕೆ ನಮ್ಮ ಮುತ್ತಕ್ಕೆ ಇಟ್ಟು ಹೊಲ ಅಂತಂತೇಳಿ. ಸೊ ಅದನ್ನು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಮಗೆ ಜಮೀನುಗಳಿಲ್ಲ, ಅದ್ರದ್ದು ವ್ಯಾಲ್ಯೂ ಏನದನ್ನು ನಮಗೆ ಈಗ ಅರ್ಥ ಆಗ್ಲಾಗತ್ತದ. ಸೊ ಆಲ್ ದಿ ಬೆಸ್ಟ್. ಸೊ ಏನೇ ಆಗಲಿ ಸರ್, ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.